ನರಸಿಂಹಮೂರ್ತಯೇ ಶ್ರೀಮಾನ್ ಮುದ್ದುರಾಮೋ ಜಯತೆ ಶ್ರೀ ಗುರುಭ್ಯೋ ಶ್ರೀ ಗುರುರಾಜೋ ಜಯತೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನರಸಿಂಹಮೂರ್ತಿ ಕುಟುಂಬದವರೇ, ಅವರ ಬಂಧುಗಳೇ, ಶ್ರೀಮಠದ ಸಿಬ್ಬಂದಿ ಇವರೇ ಹಾಗೂ ನಮ್ಮ ನಾಟಕ ಗುಂಪಿನ ಸದಸ್ಯರೇ, 45 ವಸಂತ ದಾಂಪತ್ಯ ಜೀವನದ ಸವಿಮುಂದ 45 ವರ್ಷಗಳ ತುಂಬು ಜೀವನವನ್ನು ನಡೆಸಿ ಏನು ಅವಸರವೋ ಎಂಬಂತೆ ಜವರಾಯನ ಕರೆಗೆ ಹೋಗೊಟ್ಟು ಸರಳ ಸಜ್ಜನಿಕೆಯ ಸಾತ್ವಿಕ ಸ್ವಭಾವದ ಉತ್ತಮ ಸಾಧನೆಗೈದ ನನ್ನ ಹಿತೈಷಿ, ನನ್ನ ಹಿರಿಯಣ್ಣ, ನನ್ನ ಗುರು ಶ್ರೀ ನರಸಿಂಹಮೂರ್ತಿಯವರು ಇಹಲೋಕವನ್ನು ಗತಿಸಿದ್ದಾರೆ. ನಮ್ಮ ಎಲ್ಲರ ಬೇಕು ಬೇಡಗಳನ್ನು ಭಗವಂತ ಸಂಕಲ್ಪದಂತೆ ಸ್ವೀಕರಿಸಬೇಕು. ಯಾವ ಜನ್ಮದ ಋಣಾನುಬಂಧವೋ, ನಾನು 15 ವರ್ಷದ ಹುಡುಗನಾಗಿದ್ದಾಗಿನಿಂದಲೂ ಅವರೊಟ್ಟಿಗೆ ಸಂಪರ್ಕ ಬೆಳೆದು ಬಂದಿದೆ. ಅವರು ನನ್ನ ಮೇಲೆ ತೋರಿದ ಪ್ರೀತಿ, ವಿಶ್ವಾಸ ಅಗಾಧ. ಸಾಮಾನ್ಯ ವ್ಯಕ್ತಿ ಸಮಾಜದಲ್ಲಿ ಅತ್ಯಂತ ಗೌರವ ಸ್ಥಾನಕ್ಕೆ ಏರಲು ಸಾಧ್ಯ ಎನ್ನುವುದು ನರಸಿಂಹಮೂರ್ತಿಯವರು ತಮ್ಮ ಜೀವನದಲ್ಲಿ ನಿರೂಪಿಸಿದ್ದಾರೆ. ನಿಷ್ಠೆಯಿಂದ, ನಿಸ್ವಾರ್ಥದಿಂದ ಅವರು ರಾಯರ ಸೇವೆಯನ್ನು ಮಾಡಿದ್ದಾರೆ. ಮಂತ್ರಾಲಯದಲ್ಲಿ ರಾಯರಿಂದ ಅಂಕಿತ ಸ್ವೀಕರಿಸಿ 3000ಕ್ಕೂ ಅಧಿಕ ದೇವರ ನಾಮಗಳನ್ನು ರಚಿಸಿ ದಾಸ ಸಾಹಿತ್ಯದ ಸೇವೆಯನ್ನು ಮಾಡಿದ್ದಾರೆ. 6 ನಾಟಕಗಳನ್ನು ರಚಿಸಿ, ನಿರ್ದೇಶಿಸಿ, ನಟಿಸಿ ವ್ಯಾಸರಾಯರ, ರಾಯರ ಹಾಗೂ ದಾಸ ಚತುಷ್ಟಯರ ಸೇವೆಯನ್ನು ಅತ್ಯಂತ ಪ್ರೀತಿಯಿಂದ ಮಾಡಿದ್ದಾರೆ. ನನ್ನಂಥ ಅನೇಕರಿಗೆ ಉತ್ತಮ ಪಾತ್ರಗಳನ್ನು ನೀಡಿ ಪ್ರೋತ್ಸಾಹಿಸಿ ನಾಟಕಗಳನ್ನು ಆಡಿಸಿದ್ದಾರೆ ಹಾಗೂ ಪುನಃ ನಾಟಕಗಳನ್ನು ಆಡಬೇಕು ಎಂಬ ಉತ್ಸಾಹವನ್ನು ತುಂಬಿದ್ದಾರೆ. ಅವರು ಅವರ ದಿನಚರಿಯ ಪ್ರತಿ ಕ್ಷಣವನ್ನು ದಾಸ ಸಾಹಿತ್ಯದ ಸೇವೆಗೆ ಬಳಸಿದ್ದಾರೆ. ಅವರ ಜೀವನದ ಕಡೆ ಗಳಿಗೆಯಲ್ಲೂ ಕೂಡ ರಾಯರ ದರ್ಶನ, ಹಾಡಿನ ರಚನೆ ಮಾಡಿ ವಿಠ್ಠಲನಿಗೆ ದೀರ್ಘದಂಡ ನಮಸ್ಕಾರ ಮಾಡುತ್ತಲೇ ತಮ್ಮ ಕರ್ತವ್ಯವನ್ನು ಪೂರೈಸಿದ್ದಾರೆ. ಇಂಥ ಮಹಾತ್ಮ ನಮ್ಮನ್ನು ಅಗಲಿದ್ದು ನಿಜವಾಗಿಯೂ ನಮಗೆ ಬೇಸರ. ಆದರೆ ನಾವೆಲ್ಲರೂ ಅವರ ತೋರಿದ ನಾಟಕಗಳ ಮೂಲಕ ದಾಸ ಸಾಹಿತ್ಯದ ಸೇವೆಯನ್ನು ಅವರ ಮಕ್ಕಳ ಸಹಯೋಗದಲ್ಲಿ ಮುಂದುವರಿಸಿದಲ್ಲಿ ಅದೇ ಅವರಿಗೆ ನಾವು ನೀಡುವ ನಿಜವಾದ ಶ್ರದ್ಧಾಂಜಲಿ ಎಂದು ಹೇಳಬಯಸುತ್ತೇನೆ. ಬೃಹತಿ ಸಹಸ್ರದಂತೆ ಮಹಾಕಾರ್ಯದ ನಿಮಿತ್ತ ನಾನು ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಲಿಲ್ಲ. ಹಾಗಾಗಿ ನನ್ನ ಈ ನುಡಿ ಮನವನ್ನು ಶ್ರೀಯುತ ವಿದ್ಯಾನಾಗರು ಅಂದರೆ ನಾನು ಓದಬೇಕೆಂದು ಅವರಲ್ಲಿ ಕೇಳಿಕೊಂಡಿದ್ದೇನೆ. ಅವರಿಗೆ ಸದ್ಗತಿ ಹಾಗೂ ಅವರ ಕುಟುಂಬದವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಎಂದು ರಾಯರ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಸೀತಾಪತೆ ಶ್ರೀಮನ್ ಮುದ್ದುರಾಮ ಚಂದ್ರ ಭಿನ್ನ ವಚನನಾಭ ವಿಠಲನಲ್ಲಿ ಪ್ರಕಟಿಸುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹೇಳಿ ಮನಸ್ಸಿನಲ್ಲಿ ನೀವು ಹರೇ ಶ್ರೀನಿವಾಸ.